ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ ಶ್ರೀರಾಮ ನೆನೆಸ್ತಾ ಇವತ್ತಿನ ರಾಮಾಯಣ ಕಥೆನ ಕೇಳೋಣ. ನಿನ್ನೆ ದಿನ ನಾವು ನೋಡಿದ್ವಿ ಹನುಮಂತ, ನೀಲ, ಅಂಗದ, ರಾಮಚಂದ್ರ ಲಂಕೆಯ 4 ದಿಕ್ಕಿನಲ್ಲಿರುವಂತ ದ್ವಾರ ಏನಿದೆ ಅಲ್ಲಿ ಒಬ್ಬೊಬ್ರು ಅವ್ರವ್ರ ಸೈನ್ಯದ ಒಂದು ತಂಡ ಏನಿರತ್ತೆ ಅದನ್ನ ಕರ್ಕೊಂಡೋಗಿ ಯುದ್ಧ ಮಾಡಕ್ಕೆ ನಿಂತಿರ್ತಾರೆ. ಈ ವಿಷಯ ತಿಳಿದು ರಾವಣನು ಇಂದ್ರಜಿತು, ಪ್ರಹಸ್ತ ಹಾಗೆ ವಜ್ರದ್ರುಂಶ ಅಂತ ಆ ರಾಕ್ಷಸರನ್ನೆಲ್ಲ ಇವ್ರ ಜೊತೆ ಯುದ್ಧ ಮಾಡಕ್ ಕಳಿಸ್ತಾನೆ. ಉತ್ತರ ದ್ವಾರಕ್ಕೆ ರಾಮನ್ ವಿರುದ್ಧ ಸ್ವತಃ ರಾವಣನೇ ನಿಂತ್ಕೋತಾನೆ ಯುದ್ಧ ಮಾಡಕ್ಕೆ. ಮೊದ್ಲು ಪೂರ್ವದ ಬಾಗ್ಲು ಪಶ್ಚಿಮದ ಬಾಗ್ಲು ತೆಗಿಯತ್ತಂತೆ. ಇಂದ್ರಜಿತುಗೆ ಹನುಮಂತನ ಪರಿಚಯ ಮುಂಚೆ ಇರೋದಕ್ಕೆ ಇಂದ್ರಜಿತು ಏನ್ ಉಪಾಯ ಮಾಡ್ತಾನಂದ್ರೆ, ಹನುಮಂತನಿಗೆ ಎಲ್ಲೂ ಒಂದು ಕ್ಷಣನೂ ನಾನ್ ಬಿಡು ಕೊಡ್ದಂಗೆ ಬಾಣಗಳ ಮಳೆನ ಸುರ್ಸಿದ್ರೆ ಅವನು ಸುಸ್ತಾಗ್ತಾನೆ ಅಥವಾ ಯಾವ್ದೋ ಒಂದ್ ಬಾಣ ಅವನಿಗೆ ತಾಕತ್ತೆ ಅಂತ. ಅಂದ್ರೆ ಮುಂಚೆ ಸುಂದರ ಕಾಂಡದಲ್ಲಿ ಅವನು ಬ್ರಹ್ಮಾಸ್ತ್ರ ಬಿಟ್ಟು ಹನುಮಂತನ ಹಿಡಿಯೋ ಪ್ರಯತ್ನ ಪಟ್ಟಿರ್ತಾನೆ. ಇಲ್ಲೂನು ಇಂದ್ರಜಿತು ಹನುಮಂತನ್ಗೆ ಅವನ್ ಕಡೆ ಇರುವಂತ ಎಲ್ಲಾ ಅಸ್ತ್ರಗಳನ್ನು ಹನುಮಂತನ ಮೇಲೆ ಒಂದು ಕ್ಷಣನೂ ಬಿಡು ಕೊಡದೆ ಹಂಗೆ ಸುರಿಸ್ತಿರ್ತಾನೆ. ಆದ್ರೆ ಹನುಮಂತ ಮಾತ್ರ ಸಲೀಸಾಗಿ ಯಾವ್ದೋ ಒಂದ್ ಹಗುರವಾದ ವಸ್ತುನ ನಾವ್ ಎಷ್ಟು ಸಲೀಸಾಗಿ ತಳ್ಳ ಹಾಕ್ತಿವಿ ನಮ್ ಕೈಯಿಂದ, ಆ ರೀತಿ ಹನುಮಂತ ಎಲ್ಲಾ ಬಾಣಗಳನ್ನ ಆಯುಧಗಳನ್ನ ತಳ್ಳಿ ತಳ್ಳಿ ಮುಂದೆ ಹೋಗಿ ಜಿಗಿದ್ ಹೋಗಿ ಇಂದ್ರಜಿತುವಿನ ರಥದ ಮೇಲೆನೆ ಕೂತ್ಕೋತಾನಂದೆ. ಅವನ ರಥಕ್ಕಿರುವಂತ ಕುದುರೆಗಳನ್ನ ಹಾಗೆ ಸಾರಥಿನ ಬಡ್ದು ಸಾಯಿಸ್ತಾನೆ, ರಥನ ಕೆಳಗುಳಿಸ್ತಾನೆ. ಇದನ್ನೆಲ್ಲ ನೋಡಿದ ಇಂದ್ರಜಿತು ಭಯದಿಂದ ನನಗ್ ಸಾವೇ ಗತಿ, ಇವನು ಬಿಡೋ ತರ ಕಾಣ್ತಿಲ್ಲ ಅಂತ ವಾಪಸ್ಸು ಲಂಕೆಗೆ ಅಂದ್ರೆ ಒಳಗಡೆ ಓಡಿ ಹೋಗ್ತಾನಂತೆ. ಸೊ ಇಲ್ಲಿ ಸಲೀಸಾಗಿ ಪಶ್ಚಿಮದ ದ್ವಾರ ಓಪನ್ ಆಯ್ತು. ದ್ವಾರ ತೆಗದ ತಕ್ಷಣ ಎಲ್ಲಾ ವಾನರು ಸಮುದ್ರ ಯಾವ ರೀತಿ ನೀರು ನುಗ್ಗತ್ತೆ, ಇವಾಗ ನಾವು ಮಳೆಗಾಲದಲ್ಲೆಲ್ಲ ನೋಡ್ತೀವಿ ಯಾವ ರೀತಿ ನೀರ್ ಹರ್ಕೊಂಡ್ ಹೋಗ್ತಿರತ್ತೆ, ಆ ರೀತಿ ವಾನರು ಎಲ್ಲ ಲಂಕೆ ಒಳಗಡೆ ಹಂಗೆ ನುಗ್ತಿದ್ರಂತೆ. ಆಮೇಲೆ ಆ ಕಡೆಯಿಂದ ರಾಕ್ಷಸರು ಅದೇ ರೀತಿ ಬರ್ತಿರಂತೆ. ಆದ್ರೆ ಇಲ್ಲಿ ಒಂದು ವ್ಯತ್ಯಾಸ ಏನಂದ್ರೆ ರಾಕ್ಷಸರ ಕೈಯಲ್ಲಿ ವಿಧ ವಿಧವಾದಂತ ಆಯುಧ, ಆಮೇಲೆ ರಾಕ್ಷಸರು ನಮ್ಗೆ ಗೊತ್ತೇ ಇರೋಂಗೆ ಒಂದೇ ಆಕಾರದಲ್ಲಿ ಇರಲ್ಲ, ವಿಚಿತ್ರವಾದ ಆಕಾರ, ವಿಚಿತ್ರವಾದ ಕೂಗು. ಒಬ್ಬೊಬ್ರು ಕುಳುಕಿದ್ದಾರೆ, ಒಬ್ಬೊಬ್ರು ಎತ್ತರಕ್ಕಿದ್ದಾರೆ, ಒಬ್ಬೊಬ್ರದ್ದು ಡೊಳ್ಳು ಹೊಟ್ಟೆ ಇದೆ, ಒಬ್ಬೊಬ್ರದ್ದು ಕೈಗಳಿಲ್ಲ ಕಾಲ್ಗಳಷ್ಟೇ ಇರತ್ತಂತೆ, ತಲೆ ಹೊಟ್ಟೆಯಲ್ಲಿರೋದು. ಈ ರೀತಿ ಉಲ್ಟಾಗ ಪಾದಗಳನ್ನ ಇಟ್ಕೊಂಡು ನಾವು ಚಿಕ್ಕ ವಯಸ್ಸಲ್ಲೆಲ್ಲ ದೆವ್ವಕ್ಕೆ ಕಾಲು ಉಲ್ಟಾ ಇರತ್ತೆ, ಉಲ್ಟಾ ನಡೆಯತ್ತೆ ಅದು ಅಂತ, ಆ ರೀತಿ ಎಲ್ಲ ವಿಧ ವಿಧವಾದ ವಿಚಿತ್ರವಾದ ಆಕಾರದಲ್ಲಿ ರಾಕ್ಷಸರಿದ್ರಂತೆ. ಆದ್ರೆ ವಾನರ್ ಮಾತ್ರ ಇವ್ರ ಕೈಯಲ್ಲಿ ಯಾವುದೇ ರೀತಿಯಾದಂತ ಆಯುಧ ಇಲ್ಲ. ಇವ್ರ ಕೈಯಲ್ಲಿರೋ ಆಯುಧ ಒಂದೇ ಅಂದ್ರೆ ಅದು ಉಗುರುಗಳು ಅವ್ರ ಆಯುಧ. ಉಗುರಿಂದ ಪರ್ಚೋದು, ಕಲ್ಲು ಬಂಡೆಗಳನ್ನ ಎತ್ತಾಕೋದು, ಮರ ಗಿಡಗಳ ರೆಂಬೆ ಕೊಂಬೆಯಿಂದ ಅವ್ರನ್ನ ಹೊಡೆಯೋದು, ಅದಷ್ಟೇ ಆಯುಧ. ಸೊ ಆ ರೀತಿ ಎಲ್ಲ ಒಳಗಡೆ ನುಗ್ಗಿ ರಾಕ್ಷಸರ ಮೇಲೆ ವಾನರೆಲ್ಲ ದಾಳಿ ಮಾಡ್ತಿದ್ರಂತೆ. ಆ ಕಡೆಯಿಂದ ಪೂರ್ವಕ್ಕೆ ಪ್ರಹಸ್ತ ಬಂದ. ಪ್ರಹಸ್ತ ನೀಲನ್ ಜೊತೆ ಯುದ್ಧ ಮಾಡ್ತಿದ್ದಂತೆ. ಯಾವ ರೀತಿ ಯುದ್ಧ ಮಾಡ್ತಿದ್ದ ಅಂದ್ರೆ ಪ್ರಹಸ್ತ ತುಂಬಾ ಶಕ್ತಿಶಾಲಿ, ಅಂದ್ರೆ ಇರೋದ್ರಲ್ಲೇ ಶಕ್ತಿಶಾಲಿ ಅಂದ್ರೆ ಪ್ರಹಸ್ತ. ಅವನು ನೀಲನ್ ಜೊತೆ ಯುದ್ಧ ಮಾಡ್ಬೇಕಂದ್ರೆ ನೀಲಂಗೆ ಒಂದ್ ಯೋಚನೆ ಬರತ್ತಂತೆ, ಇನ್ನು ನಾನು ಸುಮ್ನೆ ಇದ್ರೆ ಆಗಲ್ಲ ಅಂತ. ಅಂದ್ರೆ ಅವನ್ ಯುದ್ಧ ಮಾಡೋ ರಭಸಕ್ಕೆ ವಾನರೆಲ್ಲ ಭಯ ಪಟ್ಕೊಂಡು ವಾಪಸ್ ಓಡ್ ಹೋಗ್ತಿದ್ರಂತೆ. ಅಷ್ಟು ಇದ್ರಿಂದ ಯುದ್ಧ ಮಾಡ್ತಿದ್ದಂತೆ ಪ್ರಹಸ್ತ. ಹಾಗಾಗಿ ನೀಲ ಏನ್ ಮಾಡ್ತಾನೆ, ಇನ್ನು ವಾನರೆಲ್ಲ ಭಯ ಪಟ್ಕೊಂಡ್ ಹೋದ್ರೆ ರಾಮನ ಕಾರ್ಯ ಸಂಪೂರ್ಣ ಆಗಕ್ಕೆ ಕಷ್ಟ ಆಗತ್ತೆ ಅಂತ ಅಲ್ಲಿರುವಂತ ಒಂದು ದೊಡ್ಡ ಬಂಡೆನ ತಗೊಂಡು ಪ್ರಹಸ್ತನ್ ಮೇಲೆ ಹಾಕ್ಬೇಕು ಅಂತ ಯೋಚನೆ ಮಾಡಿ ಆ ಬಂಡೆನ ಎತ್ಕೋತಾನಂತೆ. ಅದೇ ಸಮಯಕ್ಕೆ ಸರಿಯಾಗಿ ವಿಭೀಷಣ ಪ್ರಹಸ್ತ ಮತ್ತೆ ನೀಲ ಯುದ್ಧ ಮಾಡೋದು, ವಾನರೆಲ್ಲ ಭಯ ಪಡ್ಕೊಂಡು ವಾಪಸ್ ಓಡೋದ್ನ ನೋಡಿ ವಿಭೀಷಣ ಹತ್ರ ಒಂದು ಶಕ್ತಿ ಆಯುಧ ಇತ್ತಂತೆ. ಆ ಆಯುಧಕ್ಕೆ 100 ಗಂಟೆಗಳನ್ನ, ಅಂದ್ರೆ ಇವಾಗ ದೇವಸ್ಥಾನದಲ್ಲಿ ಗಂಟೆಗಳಿರತ್ತಲ್ಲ ಆ ತರದ ಗಂಟೆಗಳನ್ನ ಕಟ್ಟಿತಂತೆ. ಅದನ್ನ ಏನ್ ಮಾಡ್ತಾನೆ ವಿಭೀಷಣ, ಸರಿಯಾದ ಸಮಯಕ್ಕೆ ನೀಲ ಯಾವಾಗ ಬಂಡೆಗಳು ಎತ್ತಿ ಪ್ರಹಸ್ತನ್ ಮೇಲೆ ಹಾಕ್ತಾನೆ ಅದೇ ಸಮಯಕ್ಕೆ ವಿಭೀಷಣನು ಆ 100 ಗಂಟೆಗಳನ್ನ ಕಟ್ಟಿರುವಂತ ಶಕ್ತಿ ಆಯುಧನ ಪ್ರಹಸ್ತನ ಹತ್ರ ಬೀಸಿ ಒಗಿತಾನಂತೆ. ಸೊ ಹಿಂದೆಯಿಂದ ವಿಭೀಷಣ ಒಗ್ದಿರುವಂತ ಶಕ್ತಿ ಆಯುಧ ಹಾಗೆ ನೀಲ ಮುಂದೆಯಿಂದ ಬಂಡೆಗಳು ಒಗ್ದಿರ್ತಾನೆ, ಎರಡರ ಮಧ್ಯೆ ಸಿಕ್ಕು ಪ್ರಹಸ್ತ ಸತ್ತೋಗ್ತಾನೆ. ಇಲ್ಲಿ ಪೂರ್ವ ದ್ವಾರ
ಸಲೀಸಾಗಿ ಮತ್ತೆ ಓಪನ್ ಆಯ್ತು. ಓಡ್ ಹೋಗ್ತಿರುವಂತ ವಾನರೆಲ್ಲ ದ್ವಾರ ಓಪನ್ ಆಯ್ತು ಅಂತ ಲಂಕೆ ಮೇಲೆ ದಾಳಿ ಮಾಡ್ತಾರಂತೆ. ರಾವಣನ ಅರ್ಧ ರಾಕ್ಷಸ ಸೈನ್ಯ ಇವಾಗ ಅರ್ಧ ಜನ ಸತ್ತೋಗಿದ್ದಾರೆ, ಇನ್ನ ಅರ್ಧ ಜನ ಕಷ್ಟದಲ್ಲಿ, ಅಂದ್ರೆ ಗಾಯ ಏಟು ಮೈಗೆಲ್ಲ ಪೆಟ್ ಮಾಡ್ಕೊಂಡು ಕಷ್ಟ ಪಡ್ತಿದ್ದಾರೆ. ಇವನ್ ನಂತರ ಬಂದಿದ್ದೆ ಅಂಗದನ್ ಜೊತೆ ಯುದ್ಧ ಮಾಡಕ್ಕೆ ವಜ್ರದ್ರುಮ್ಷ್ಟ ಬರ್ತಾನೆ. ಇವನು ದಕ್ಷಿಣದ ದ್ವಾರಕ್ಕೆ ನಿಂತಿರ್ತಾರೆ ಇವ್ರಿಬ್ರು ಯುದ್ಧ ಮಾಡಕ್ಕೆ. ವಜ್ರದ್ರುಮ್ಷ್ಟನ್ ಹಲ್ಲುಗಳು ವಜ್ರದ್ದಿತ್ತಂತೆ, ಅದಕ್ಕಾಗಿ ಅವನಿಗೆ ಆ ಹೆಸರು ಬಂತು ಅಂತ. ಸೊ ವಜ್ರದ್ರುಮ್ಷ್ಟ ಅಂಗದನ್ ಮೇಲೆ ಎಲ್ಲಾ ರೀತಿಯಾದಂತ ಆಯುಧಗಳನ್ನ ಏನೋ ಪ್ರಯೋಗ ಮಾಡ್ತಾನಂತೆ. ಅಂಗದನು ಅಷ್ಟೇ, ತಂದೆಗೆ ತಕ್ಕಂತ ಮಗ, ಅಂದ್ರೆ ಅವನ್ ಎಷ್ಟು ಶಕ್ತಿಶಾಲಿ ಇದ್ದ ವಾಲಿ, ಅಂಗದನು ಅಷ್ಟೇ ಶಕ್ತಿಶಾಲಿ ಇತ್ತಂತೆ. ಅಂದ್ರೆ ಆ ಸಣ್ಣ ವಯಸ್ಸಿಗೆನೆ ಅಂಗದ ಅಷ್ಟು ಶಕ್ತಿಶಾಲಿ ಇದ್ದ ಅಂತೆ. ಇಬ್ಬರಿಗೆ ಯುದ್ಧ ಆಗತ್ತೆ. ಅಂಗದಂಗೆ ಸ್ವಲ್ಪ ಸುಸ್ತಾಯ್ತಂತೆ. ವಜ್ರದ್ರುಮ್ಷ್ಟ ಅಂಗದನ್ನ ಇನ್ನೇನ್ ಕೊಲ್ಬೇಕು ಅಂತ ಒಂದ್ ಕತ್ತಿ, ಅಂದ್ರೆ ಖಡ್ಗದ್ ತರ ತಗೊಂಡು ಬರ್ತಾನಂತೆ. ಅಂಗದ ರಾಮನ್ ಕೆಲ್ಸ ಪೂರ್ತಿ ಮಾಡ್ಬೇಕು ಅನ್ನೋ ಛಲ, ಅಲ್ಲಿ ಸುತ್ತ ಎಲ್ಲ ಯುದ್ಧ ಮಾಡೋದ್ ನೋಡಿ, ಹನುಮಂತನ ನೋಡಿ, ಎಲ್ಲರನ್ನ ನೋಡಿ ಅವನಿಗೆ ಒಂದ್ ಶಕ್ತಿ ಬರತ್ತಂತೆ. ಅವನೇನ್ ವಜ್ರದ್ರುಮ್ಶ ಕತ್ತಿ ತಗೊಂಡ್ ಬರ್ತಿದ್ದ, ಆ ಕತ್ತಿನ ಹಿಡಿದು ವಜ್ರದ್ರುಮ್ಷ್ಟನ ಎಳ್ದು ಕೆಳಗ್ ಉಳ್ಸಿ ಅವನ್ ತಲೆ ಮೇಲೆ ಕಾಲಿಟ್ಟು ತುಳಿದು ಅವನ ಸಾಯಿಸಿದಂತೆ. ಇವಾಗ ಲಂಕೆಯ ಮೂರನೇ ದ್ವಾರನು ತೆರ್ಕೊಂತು. ಸೊ ಎಲ್ಲರಿಗೂ ಇವ್ರು ಏನ ರಾಕ್ಷಸರನ್ನ ಸಾಯಿಸ್ತಿದ್ದಾರೆ, ಇವ್ರೆಲ್ಲರಿಗೂ ಶಿವನ್ ವರ, ಬ್ರಹ್ಮನ್ ವರ, ಅಂದ್ರೆ ಇವ್ರೆಲ್ರಿಗೂ ಸಾವಿಲ್ಲ, ಅಂದ್ರೆ ಇವರಿಂದ ಸಾವಿಲ್ಲ, ಅವರಿಂದ ಸಾವಿಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಸಾವಿಲ್ಲ, ಇಂಥ ಆಯುಧದಿಂದ ನಮಗ್ ಸಾವು ಬರಬಾರ್ದು ಅಂತ ಎಲ್ಲ ತಪಸ್ ಮಾಡಿ ಶಿವನ್ ವರ ಪಡೆದವರು. ಹಾಗೆ ರಾಮಾಯಣದಲ್ಲಿ ವಾಲ್ಮೀಕಿಗಳು ಮುಖ್ಯವಾಗಿರೋ ರಾಕ್ಷಸರ ಬಗ್ಗೆ ಅಷ್ಟೇ ಹೇಳಿದ್ದಾರೆ. ಅಂದ್ರೆ ಇಷ್ಟೇ ರಾಕ್ಷಸರಿದ್ರ, ಇಷ್ಟೇ ಪ್ರಮುಖರಿದ್ರ ಅಂತ ಅಲ್ಲ. ಪ್ರಮುಖರಲ್ಲಿ ಪ್ರಮುಖರು ಯಾರಿದ್ರು, ಅವ್ರ ಬಗ್ಗೆ ಯಾರನ್ನ ಸತ್ತು ಹೋದ್ರು, ಯಾರ ಜೊತೆ ಯುದ್ಧ ಮಾಡ್ತಿದ್ರ ಅನ್ನೋದನ್ನ ಮಾತ್ರ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹನುಮಂತ ಇಂದ್ರಜಿತು ಓಡ್ ಹೋದ್ಮೇಲೆ ಆ ದ್ವಾರ ಏನು ತೆರ್ಕೋತು, ಪಶ್ಚಿಮ ದ್ವಾರ. ಹನುಮಂತನ ವಿರುದ್ಧ ಜಂಬುಮಾಲಿ ಬರ್ತಾನಂತೆ. ಜಂಬುಮಾಲಿ ತುಂಬಾ ಶಕ್ತಿಯಿಂದ ಬರ್ತಾನಂತೆ. ಅಂದ್ರೆ ಹನುಮಂತನ ನಾನ್ ಮುಗಿಸ್ಲೇಬೇಕು ಅಂತ. ಅವನ ಹತ್ರ ಇರುವಂತ ಎಲ್ಲಾ ಆಯುಧಗಳು, ತ್ರಿಶೂಲ, ಖಡ್ಗ, ಏನೇನ್ ಆಯುಧ ಇತ್ತು ಎಲ್ಲಾನು ಹನುಮಂತ ಎಸಿತಾನಂತೆ. ಹನುಮಂತನ್ ಏನು ತಾಕಲ್ಲ. ಹನುಮಂತ ಸಲೀಸಾಗಿ ಜಂಬುಮಾಲಿ ಹತ್ರ, ಅಂದ್ರೆ ಸುತ್ತಮುತ್ತ ಎಲ್ಲ ವಾನರು ರಾಕ್ಷಸರ ಮಧ್ಯೆ ಯುದ್ಧ ಆಗ್ತಿರತ್ತೆ. ನಾವೆಲ್ಲ ಸೀರಿಯಲ್ ಅಲ್ಲಿ, ಮೂವಿಯಲ್ಲಿ ನೋಡಿರುವ ಹಾಗೆ ರಾಜರು ರಥದಲ್ಲಿ ನಿಂತ್ಕೊಂಡು ಯುದ್ಧ ಮಾಡ್ತಿರ್ತಾರೆ. ಹಂಗೆ ಹನುಮಂತ ಸಲೀಸಾಗಿ ಜಂಬುಮಾಲಿ ಹತ್ರ ಹೋಗಿ ಒಂದೇ ಒಂದು ಮುಷ್ಟಿಯಿಂದ ಎತ್ತಿ ತಲೆಗೆ ಹೊಡಿತಾನಂತೆ ಹನುಮಂತ. ಹಂಗ ತಲೆಗೆ ಹೊಡೆದ ತಕ್ಷಣನೇ ಹನುಮಂತನ ಆ ಮುಷ್ಟಿ ಏಟಿಗೆ ಜಂಬುಮಾಲಿ ಸತ್ತೋಗ್ತಾರಂತೆ. ಇದೆಲ್ಲ ಇಲ್ಲಿ ಆಗ್ತಿರೋದು ಎಲ್ಲ ಸುದ್ದಿ ಕೇಳಿ ರಾವಣನಿಗೆ ಇವಾಗ ಭಯ ಶುರು ಆಗ್ಬಿಟ್ಟಿದೆ. ಯಾಕಂದ್ರೆ ಯಾರಿಂದನೂ ಸೋಲ್ದೇ ಇರೋನು, ಬರೀ ಬೆರಳಂಕಿ ಜನಕ್ಕೆ ಮಾತ್ರ ಸೋತವನು, ಇವಾಗ ಸೋಲಿನ ಮೇಲೆ ಸೋಲ್ ನೋಡ್ತಿದ್ದಾನೆ. ಹಾಗಾಗಿ ಮುಂದೆ ಯಾರನ್ನ ಕಳ್ಸೋದು ಅಂತ ಭಯ ಆಗ್ತಿದೆ. ಲಕ್ಷ್ಮಣ ವಿರೂಪಾಕ್ಷ ಅಂತ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸನ ಸಾಯಿಸ್ತಾನಂತೆ. ಅಂದ್ರೆ ಇದೇ ರೀತಿ ರಾಮ, ಲಕ್ಷ್ಮಣ, ವಿಭೀಷಣ ಹತ್ರ ಬಿಟ್ರೆ ಮಿಕ್ಕಿದ್ದ ವಾನರ ಹತ್ರ ಯಾರ ಹತ್ರನು ಯಾವುದೇ ರೀತಿಯಾದಂತ ಶಕ್ತಿ ಆಯುಧ ಆಗ್ಲಿ, ಅಥವಾ ಧನುಸು, ಖಡ್ಗ, ಈ ರೀತಿ ಆಯುಧಗಳೇನಿರ್ತವೆ ಆ ರೀತಿ ಯಾವ್ದೂ ಇರ್ಲಿಲ್ಲ. ಎಲ್ರೂ ಅವ್ರ ಬಂಡೆಕಲ್ಲು, ಮರ ಗಿಡ, ಅವ್ರ ಉಗುರುಗಳಿಂದನೇ ಯುದ್ಧ ಮಾಡ್ತಿದ್ರಂತೆ. ಇಲ್ಲಿ ಮುಖ್ಯವಾದವ್ರನ್ನ ಅಷ್ಟೇ ಇದು ಮಾಡಿದ್ದಾರೆ. ಆಮೇಲೆ ಧೂಮ್ರ ರಾಕ್ಷಸ ಅಂತ ಒಬ್ಬ ರಾಕ್ಷಸ ಬರ್ತಾನೆ. ಅವನಿಗೆ ಯಾಕೆ ಧೂಮ್ರ ರಾಕ್ಷಸ ಅಂದ್ರೆ, ಇವನಿಗೆ ಶಿವನ್ ವರ. ಕಣ್ಣಿಂದ ಹೊಗೆ ಬಿಡ್ತಿದ್ದ ಅಂತೆ, ಬಾಯಿಂದ ಬೆಂಕಿ ಬಿಡ್ತಿದ್ದ, ಅಂದ್ರೆ ಬೆಂಕಿ ಉಗುಳ್ತಿದ್ದ ಅಂತ. ಅವನು ಕತ್ತೆ ಕಟ್ಟಿರುವಂತ ರಥದ ಮೇಲೆ ಬರ್ತಾನೆ. ಆದ್ರೆ ಆ ಕತ್ತೆಗಳ ಮುಖ ಏನಿದೆ ಅದು ಸಿಂಹದ ಮುಖದ ಕತ್ತೆಗಳಂತೆ. ಅವನು ಬರ್ಬೇಕಂದ್ರೆ ಏನು ಅಂಗದ, ಜಾಂಬವಂತ ಇವ್ರೆಲ್ರೂ ಭಯ ಪಡ್ಕೊಂಡ್ರಂತೆ. ಅಂದ್ರೆ ಅವನ ಅಷ್ಟು ತುಂಬಾ, ಇವಾಗ ಕಣ್ಣಿಂದ ಹೊಗೆ ಬಿಡೋದು, ಬಾಯಿಂದ ಬೆಂಕಿ ಬಿಡೋದಂದ್ರೆ ವಾನರ್ಗೂ ಎಲ್ಲರಿಗೂ ಏಟ ಆಗ್ತಿತ್ತು. ರಾಕ್ಷಸರ್ಗೂ ಅದೇನ ತಾಕಲ್ಲ, ಯಾಕಂದ್ರೆ ಅವ್ರ ಕಡೆದವ್ರೆ. ವಾನರ್ಗೆಲ್ಲನೂ ಅಲ್ಲಿ ನಿಂತು ಯುದ್ಧ ಮಾಡಕ್ ಆಗ್ತಿರ್ಲಿಲ್ಲಂತೆ. ಇಲ್ಲಿ ಮಧ್ಯೆ ಬಂದವನೇನೆ ಹನುಮಂತ.
ಹನುಮಂತ ಬಂದು ಹನುಮಂತ ಏನ್ ಮಾಡ್ತಾನೆ, ಇವ್ರು ಯಾರಾದ್ರಿಗೂ ಆಗಲ್ಲ ಅಂತ. ಯಾಕಂದ್ರೆ ಅಲ್ಲಿ ಅವ್ರು ಹೋಗಿರೋದು ಬರೀ ಕೇವಲ ಯುದ್ಧ ಮಾಡಕ್ಕಲ್ಲ, ರಾಮನ ಸೇವೆ ಮಾಡಕ್ ಅವ್ರು ಹೋಗಿದ್ದಾರೆ. ಅವ್ರ ಕೈಯಲ್ಲಾಗೋರ್ಗು ಅವ್ರು ಯುದ್ಧ ಮಾಡ್ತಿರ್ತಾರೆ. ಹನುಮಂತನ್ ಲಕ್ಷ್ಯ ಇಡೀ ವಾನರ ಅಂದ್ರೆ ಅಲ್ಲಿ ಏನ್ ಯುದ್ಧ ಭೂಮಿ ಇತ್ತು, ಆ ಯುದ್ಧ ಭೂಮಿ ಮೇಲೆಲ್ಲ ಹನುಮಂತನ್ ಲಕ್ಷ್ಯ ಐತಂತೆ. ಅಂದ್ರೆ ಇವಾಗ ನಮ್ ಕೈಯಿಂದ ಆಗಲ್ಲ, ನಾವೇನೋ ಪ್ರಯತ್ನ ಪಡ್ತಿದೀವಿ, ನಮ್ ಕೈಯಿಂದ ಆಗ್ತಾ ಇಲ್ಲ ಅಂದಾಗ ಹನುಮಂತ ಬಂದು ಮುಂದೆ ನಿಲ್ತಾನೆ. ಆ ಧೂಮ್ರ ರಾಕ್ಷಸನ್ ವಿರುದ್ಧನೂ ಹನುಮಂತ ಯುದ್ಧ ಮಾಡಿ ಅವನ ಸಾಯಿಸ್ತಾನಂತೆ. ಈ ವಿಷಯ ಗೊತ್ತಾಗಿ ರಾವಣ ಏನ್ ಮಾಡ್ತಾನೆ, ಅಕಂಪ ಅನ್ನೋ ಒಬ್ಬನ್ನ ಕಳಿಸ್ತಾನೆ. ಅಕಂಪ ಅಂದ್ರೆ ಅಳಗಾಡ್ದೆ ಇರೋನು, ಅವನು ಒಂಚೂರು ಅಳಗಾಡ್ತಿರ್ಲಿಲ್ಲಂತೆ ಅಂತ ರಾಕ್ಷಸ. ಅವನ್ ಏನ್ ಮಾಡ್ತಾನೆ, ಹನುಮಂತನ್ ಜೊತೆ ಯುದ್ಧ ಮಾಡಕ್ ಬರ್ತಾನೆ. ಹನುಮಂತಂಗ್ ಗೊತ್ತು ಅವನ್ ಬಗ್ಗೆ. ಅಕಂಪ ಅಂದ್ರೆ ಅಂದ್ರೆ ಅಷ್ಟು ದೊಡ್ಡವಾದ ದೇಹ, ಅಳಗಾಡಲ್ಲ ಅಂದ್ರೆ ಆ ಮನುಷ್ಯ ನಡೆಯೋದಿಲ್ಲ ಅಂತ ಅಲ್ಲ, ಅವನ ಯಾರ್ ಮುಟ್ಟಿದ್ರು ತಳ್ಳಿರು ಅಳಗಾಡ್ದೆ ಇರುವಂತ ದೊಡ್ಡವಾದ ದೇಹ. ಅಂದ್ರೆ ದೇಹ ಅಷ್ಟೇ ಬೆಳೆಸಿದ್ದಾರೆ, ಬುದ್ಧಿ ಇಲ್ಲ, ಯಾಕಂದ್ರೆ ರಾಕ್ಷಸ ವಂಶದವರಲ್ಲ. ಹಾಗಾಗಿ ಹನುಮಂತ ಏನ್ ಮಾಡ್ತಾನೆ, ಅವನ್ ಜೊತೆ ಹೆಚ್ಚು ಯುದ್ಧ ಮಾಡಕ್ ಹೋಗಲ್ವಂತೆ. ಅಲ್ಲೇ ಇರ್ತಕ್ಕಂತ ಒಂದ್ ಮರನ ಕಿತ್ಕೊಂಡು, ಆ ಮರನ ತಗೊಂಡು ಆ ಕಂಪನ ಮನ್ಕಾಲ್ ಹತ್ರ ಹಿಂಭಾಗ ಏನಿರತ್ತೆ ಅಲ್ಲಿ ಜೋರಾಗಿ ರಭಸದಿಂದ ಹೊಡಿತಾನಂತೆ. ಅವನ ಮಂಡಿ ಊರಿ ಕೆಳಗಡೆ ಬೀಳ್ತಾನಂತೆ. ಅಂದ್ರೆ ಇಲ್ಲಿವರೆಗೂ ಅವನ ಯಾರು ಅಳಗಾಡ್ಸಿರಲ್ಲಂತೆ. ಆದ್ರೆ ಹನುಮಂತನ್ ಜಾಣ್ತನ ನೋಡ್ಬೇಕು ನಾವು. ಮರ ತಗೊಂಡು ನಮ್ಗೂ ಮಂಡಿ ಹಿಂದೆ ಹೊಡೆದ್ರೆ, ಅಂದ್ರೆ ನೀ ಅಂತ ಏನ್ ಹೇಳ್ತೀವಿ, ಅದ್ರ ಹಿಂದೆ ಹೊಡೆದ್ರೆ ಯಾವ ಮನುಷ್ಯನ್ಗೂ ನಿಲ್ಲಕ್ ಆಗಲ್ಲ, ಕುಸಿದು ಬೀಳ್ತಾರೆ. ಅವಾಗ್ಲೇ ಅವನ್ ಏನ್ ಮಾಡ್ತಾನೆ, ಅವನ್ ತಲೆ ಮೇಲೆ ಒಂದ್ ಬಂಡೆಗಲ್ಲು ಎತ್ತ ಹಾಕ್ತಾನೆ. ಅಂದ್ರೆ ಅಷ್ಟು ಎತ್ತರವಾದ ದೇಹ, ಹನುಮಂತನು ಅಲ್ಲಿ ದೇಹ ಬೆಳೆಸಿ ಅವನ್ ಪರಾಕ್ರಮನ ತೋರಿಸ್ಬೋದಿತ್ತು. ಆದ್ರೆ ಇದು ಆ ಸಮಯ ಅಲ್ಲ. ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಎಲ್ಲಾ ರಾಕ್ಷಸರನ್ನು ಸಂಹಾರ ಮಾಡ್ಬೇಕು, ರಾಮನ್ ಕಾರ್ಯ ಬೇಗ ಆಗ್ಬೇಕು, ಸೀತಾದೇವಿನ ಬೇಗ ರಾಮನ ಹತ್ರ ತಲುಪಿಸ್ಬೇಕು ಅಂತ ಹನುಮಂತ ಏನ್ ಮಾಡ್ತಾನೆ, ಬುದ್ಧಿ ಉಪಯೋಗಿಸ್ತಾನೆ. ಅವನ್ ಸತ್ತಿರೋದ್ ನೋಡಿ ವಿಭೀಷಣ, ಅಂಗದ, ಜಾಂಬವಂತ, ವಿವಿಧ ಅವರೆಲ್ಲ ಖುಷಿ ಪಟ್ಟು ಮತ್ತೆ ಮೊದ್ಲಿನ ತರ ಚೇತರಿಸ್ಕೊಂಡು ಮತ್ತೆ ಯುದ್ಧ ಮಾಡಕ್ಕೆ ನಿಲ್ತಾರಂತೆ. ಆಮೇಲೆ ಈ ವಿಷಯ ತಿಳಿದು ರಾವಣ ಕಳಿಸಿದ್ದೆ ಕುಂಭ ನಿಕುಂಭನ, ಇವರೆಲ್ಲ ಕುಂಭಕರ್ಣನ್ ಮಕ್ಳು ಇವರಿಬ್ರು, ಕುಂಭ ನಿಕುಂಭ. ಕುಂಭನ ಎದುರ್ಸಕ್ಕೆ ಸುಗ್ರೀವ ಹೋಗ್ತಾನಂತೆ. ಅವ್ರಿಬ್ಬರ ಮಧ್ಯೆ ಮತ್ತೆ ದೊಡ್ಡ ಯುದ್ಧ ಆಗತ್ತೆ. ಸುಗ್ರೀವ ಕುಂಭನ್ನ ಸಾಯಿಸ್ತಾನೆ, ಅಂದ್ರೆ ಯುದ್ಧ ಮಾಡ್ತಾ ಮಾಡ್ತಾ ಕುಂಭನ್ನ ಕೊಲ್ತಾನೆ. ಈ ವಿಷಯ ತಿಳಿದು ನಿಕುಂಭ ಬರ್ತಾನಂತೆ ಸುಗ್ರೀವನ್ ವಿರುದ್ಧ ಯುದ್ಧ ಮಾಡಕ್ಕೆ. ಆಗ ಹನುಮಂತನಿಗೆ ಗೊತ್ತಾಗತ್ತಂತೆ ಸುಗ್ರೀವನಿಗ್ ಮಾತ್ರ ನಿಕುಂಭನ್ನ ಎದುರ್ಸಕ್ ಆಗಲ್ಲ ಅಂತ. ಅವನು ಒಂದ್ ಆಯುಧ ಹಿಡ್ಕೊಂಡ್ ಬರ್ತಾನಂತೆ. ಬಂದು ಅಂದ್ರೆ ಸುಗ್ರೀವನ್ ಮೇಲೆ ಪ್ರಹಾರ ಮಾಡಿ ಸುಗ್ರೀವನ್ನ ಸಾಯಿಸ್ಬೇಕು, ನನ್ ತಮ್ಮನ್ನ ಸಾಯಿಸಿದಾನೆ ಅಂತ ಕೋಪದಿಂದ ಬರ್ತಾನೆ. ಹನುಮಂತ ಅದನ್ನ ನೋಡ್ತಾನೆ. ನೋಡಿ ಸುಗ್ರೀವನ್ಕಿಂತ ಮುಂಚೆ ಹೋಗಿ ನಿಕುಂಭನ್ ಜೊತೆ ಯುದ್ಧ ಮಾಡಕ್ಕೆ ಮಧ್ಯೆ ಹೋಗಿ ನಿಂತ್ಕೋತಾನಂತೆ. ಅವಾಗ ನಿಕುಂಭ ಅನ್ಕೋತಾನೆ, ನಾನ್ ಸುಗ್ರೀವನ್ನ ಸಾಯಿಸ್ಬೇಕಂದ್ರೆ ಇವನು ಮಧ್ಯೆ ಬಂದ್ಬಿಟ್ಟಲ್ಲ ಹನುಮಂತ ಅಂತ. ಹಂಗ ಅನ್ಕೊಂಡು ಹನುಮಂತನ್ ಜೊತೆನೆ ಅವನ್ ಏನ್ ಸುಗ್ರೀವನ್ ಮೇಲೆ ಪ್ರಹಾರ ಮಾಡ್ಬೇಕಂತ ತಂದಿದ್ದ ಆ ಆಯುಧನ ಹನುಮಂತನ್ ಮೇಲೆ ಪ್ರಹಾರ ಮಾಡ್ತಾನಂತೆ. ಹನುಮಂತಂಗ್ ಏನೂ ಆಗೋದಿಲ್ಲ, ಒಂದ್ ಇಂಚು ಅಳ್ಗಾಡಲ್ಲಂತೆ ಹನುಮಂತ, ಯಾಕಂದ್ರೆ ಒಂದು ವಜ್ರ ದೇಹ ಅಲ್ಲ. ಹಾಗಾಗಿ ಅವನಿಗೆ ಏನೂ ಆಗಲ್ಲ. ಯುದ್ಧ ಮಾಡಿ 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 ಕುಂಭಂಗೆ ಸುಸ್ತಾಗ್ಬಿಡತ್ತಂತೆ ಹನುಮಂತನ್ ಜೊತೆ ಯುದ್ಧ ಮಾಡಿ ಮಾಡಿ. ಅದಕ್ಕೆ ಅವನ್ ಏನ್ ಮಾಡ್ತಾನೆ, ತಲೆ ಕೆಟ್ಬಿಟ್ಟು ಇವನ್ ಏನ್ ಮಾಡಿದ್ರು ಇವನಿಗೇನು ಏಟು ಆಗ್ತಿಲ್ಲ, ಇವನ್ ಸುಸ್ತು ಆಗ್ತಿಲ್ಲ ಅಂತ ಹನುಮಂತನ ಎತ್ಕೊಂಡು ಅವನ ಭುಜದ ಮೇಲೆ ಕುಂದಿರ್ಸ್ಕೊಂಡು, ಅಂದ್ರೆ ನಾವ್ ಹೆಂಗೆ ಚಿಕ್ಕ ಮಕ್ಕಳನ್ನ ಹೆಗಲ್ ಮೇಲೆ ಕುಂದಿರ್ಸ್ಕೊತೀವಿ ಆ ರೀತಿ ಹೆಗಲ್ ಮೇಲೆ ಕುಂದಿರ್ಸ್ಕೊಂಡು ಲಂಕೆ ಕಡೆ ಓಡಕ್ ಶುರು ಮಾಡ್ತಾನಂತೆ. ಈ ಕಡೆ ಎಲ್ಲ ಇಲ್ಲಿ ಬಾಯಿ ಬಡ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಆ ರೀತಿ ಜಾಂಬವಂತ, ಅಂಗದ, ಸುಗ್ರೀವ ಎಲ್ರೂ ವಿಭೀಷಣದು ಬಾಯಿ ಬಡ್ಕೋತಾರಂತೆ. ಹನುಮಂತನ್ ಎತ್ಕೊಂಡು ಹೋಗ್ತಿದ್ದಾನೆ, ಅವನೇ ಮುಖ್ಯವಾದವನು, ಅವನೇ ಎತ್ಕೊಂಡು ಹೋಗ್ತಿದ್ದಾರೆ ಅಂತ. ಆದ್ರೆ ಹನುಮಂತ ಅಲ್ಲೇ ಸುಮ್ನೆ ಅವ್ನ್ ಎತ್ಕೊಂಡು ಹೋದ ತಕ್ಷಣ ಹೋಗ್ಬಿಡ್ತಾನ. ಎಷ್ಟು ಕರುಣಾಮಯಿ, ಎಷ್ಟು ಶಕ್ತಿವಂತ, ಬುದ್ಧಿವಂತ, ಬಲವಂತ, ಅಷ್ಟೇ ಚೇಷ್ಟೆ ಮಾಡ್ತಾನೆ ಹನುಮಂತ ಅಂತ ಚಿಕ್ಕ ವಯಸ್ಸಲ್ಲಿರುವಾಗ. ಸೊ ಅವನ್ ಅಲ್ಲೇ ಮೇಲೆ ಕೂತಿದ್ದಲ್ಲ, ಅಲ್ಲೇ ಅವನ್ ಕುತ್ಕೆಗೆ ಕೈ ಹಾಕಿ ಅವನ್ ಕುತ್ಕೆನ ಗಟ್ಟಿಯಾಗಿ ಹಿಚುಕ್ತಾನಂತೆ. ಅಲ್ಲಿಗೆ ಅವನು ಸತ್ ಹೋದ.
ನಿಕುಂಭನು ಸತ್ತೋದ. ಇದನ್ನೆಲ್ಲ ಕೇಳಿ ರಾವಣನಿಗೆ ಇನ್ಯಾರನ್ನಪ್ಪ ಕಳಿಸ್ಬೇಕು, ಏನು ಎಷ್ಟು ಜನ ವಾನರನ್ ಬಂದಿದ್ದಾರೆ ಅಂದ್ರೆ ಅವರಿಗೆ ಲೆಕ್ಕಕ್ಕೆ ಸಿಕ್ತಿಲ್ಲ. ಎಷ್ಟು ಜನ ರಾಕ್ಷಸರನ್ನ ಸಾಯಿಸಿದಾರಂದ್ರೆ ಅದೂ ಲೆಕ್ಕಕ್ಕೆ ಸಿಕ್ತಿಲ್ಲ ರಾವಣನಿಗೆ. ಅಷ್ಟು ಬಲಶಾಲಿಯಾಗಿದ್ರಂತೆ ವಾನರು. ಇವಾಗ ಕಳ್ಸಿರೋರೆಲ್ಲ ಶಿವನ್ ವರ ಇದ್ದವ್ರು, ಇನ್ ಮುಂದೆ ರಾವಣ ಕಳ್ಸೋನೆಲ್ಲ ಬ್ರಹ್ಮನ್ ವರ ಇದ್ದವ್ರು. ಅಂದ್ರೆ ಹೈಯರ್ ಎಜುಕೇಶನ್ ನಮ್ದು ಹೆಂಗೆ UG PG ಅಂತ ಇರತ್ತಲ್ಲ, ಆ ರೀತಿ ರಾವಣ ಈ ಸಭೆ ಕರ್ದ್ಬಿಟ್ಟು ಹೇಳ್ತಾನಂತೆ, ವಿದ್ಯುತ್ ಚುಕ್ತ್ವ, ಇವಂಗೆ ಬ್ರಹ್ಮನ್ ವರ, ಇವನು ಬಾಯಿ ತೆಗೆದ್ರೆ ಮಿಂಚು. ಅಂದ್ರೆ ಇವಾಗ ನಾವ್ ಹೆಂಗ್ ಒಂದ್ ಕರೆಂಟ್ ಶಾಕ್, ವಿದ್ಯುತ್ ಚುಕ್ವ ಅಂದ್ರೆ ವಿದ್ಯುತ್ ಅಂದ್ರೆ ಕನ್ನಡದಲ್ಲಿ ಸಾರಿ ಇಂಗ್ಲಿಷ್ ಅಲ್ಲಿ ಕರೆಂಟು, ಕನ್ನಡದಲ್ಲಿ ವಿದ್ಯುತ್. ಸೊ ಅವ್ನ್ ಬಾಯಿ ತೆಗೆದ್ರೆ ಮಿಂಚು ಅಂದ್ರೆ ಆ ರೀತಿ ಬೆಂಕಿ ತರ, ಮಿಂಚಿನ ತರ ಅವ್ನ್ ಬಾಯಿ ತೆಗ್ದು ಎಲ್ಲರ ಮೇಲೆ ಬಿಟ್ಟು ಸಾಯಿಸ್ತಿದ್ದಂತೆ. ಶಕುನಿ ಅಂತ ಒಬ್ಬ ರಾಕ್ಷಸ, ಇವನು ಪಕ್ಷಿ ರೂಪದಲ್ಲಿರುವಂತ ರಾಕ್ಷಸ. ಆಮೇಲೆ ದೇವತಾಪನಿ ಅಂತ, ದೇವ್ರಿಗೆನೆ ಈ ರಾಕ್ಷಸನ್ ಹೆಸರು ಕೇಳಿರೇನೆ ಭಯ ಆಗ್ತಿತ್ತಂತೆ. ಸ್ವಯಂ ವರ ಕೊಟ್ಟ ಬ್ರಹ್ಮನಿಗೆ ಇವನ್ ಹೆಸರು ಕೇಳಿದ್ರೆ ಭಯ ಆಗ್ತಿತ್ತಂತೆ. ಆಮೇಲೆ ಪ್ರಸ್ತಂಗ ಅಂದ್ರೆ ಇವ್ರೆಲ್ರೂ ಬ್ರಹ್ಮನ್ ವರ ಇದ್ದವ್ರು. ಜ್ಞಾನ ಕೋಪ, ಆಮೇಲೆ ಪ್ರಮಾತಿ ಅಂತ, ಪ್ರಮಾತಿ ಅಂದ್ರೆ ತಲೆ ಕೆಟ್ಟವನು, ಎಂತ ವಿಚಿತ್ರ ವಿಚಿತ್ರ ಹೆಸರಿದ್ದೆ ನೋಡಿ. ಆಮೇಲೆ ಸುಖ ಸಾರನ, ಇವ್ರು ದೂತರಾಗಿ ಹೋಗಿದ್ರು. ಇವ್ರಷ್ಟೂರ್ನು ಎಲ್ಲಾ ದಿಕ್ಕಿಗೂ ಇಬ್ಬಿಬ್ಬರನ್ನ ಕಳಿಸ್ತಾನಂತೆ. ರಾಮನ್ ಜೊತೆ, ಲಕ್ಷ್ಮಣನ್ ಜೊತೆ, ಹನುಮಂತ, ನೀಲ, ಅಂಗದ ಎಲ್ಲರ ಕಡೆ ಹೋಗಿ ಯುದ್ಧ ಮಾಡಿ ಅಂತ ಅವ್ರನ್ನೆಲ್ಲ ಕಳಿಸ್ತಾನಂತೆ. ಸೊ ಇದಿಷ್ಟು ಇವತ್ತು ನಾನು ರಾಮಾಯಣದಲ್ಲಿ ಓದಿರುವಂತ ಕತೆ. ನಾಳೆ ದಿನ ಮತ್ತೆ ರಾಮಾಯಣ ಓದಿ ಯುದ್ಧಕಾಂಡದಲ್ಲಿ ಏನಾಯ್ತು ಅಂತ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.